ಒಂದು ವಿಶಿಷ್ಟವಾದ ಮಾರ್ಗದರ್ಶಿ ಸಾಧನೆಗೆ ಸ್ವಾಗತ. ಈ ಮಾರ್ಗದರ್ಶಿ ಧ್ಯಾನ ವಿಧಾನದಲ್ಲಿ ನಿಮ್ಮ ದೇಹದ ಪ್ರತಿ ಕೋಶಗಳನ್ನು, ಅಂಗಾಂಗಗಳನ್ನು ಆಳವಾದ ವಿಶ್ರಾಂತ ಸ್ಥಿತಿಗೆ ಕರೆದುಕೊಂಡು ಹೋಗುವ ಆ ಮೂಲಕ ಆ ಎಲ್ಲ ಸೆಲ್ಸ್ಗಳನ್ನು ಹೊಸ ಎನರ್ಜಿಯೊಂದಿಗೆ, ಚೈತನ್ಯದೊಂದಿಗೆ ಮತ್ತು ಉತ್ಸಾಹದೊಂದಿಗೆ ನಮ್ಮ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಸಜ್ಜುಗೊಳಿಸುವ ಒಂದು ವಿಶಿಷ್ಟವಾದಂಥ ಧ್ಯಾನ ವಿಧಿ. ಈ ಧ್ಯಾನ ವಿಧಿಯನ್ನ ಅನುಸರಿಸಬೇಕಾದ್ರೆ ಶವಾಸನದ ಭಂಗಿಯಲ್ಲಿ ಮಂದ ಬೆಳಕಿನ ಯಾವುದೇ ಅಡ್ಡಿಗಳು ಇಲ್ಲದ ಶಾಂತವಾದ ಪ್ರದೇಶದಲ್ಲಿ ಈ ಧ್ವನಿಯನ್ನ ಅನುಸರಿಸುತ್ತಾ, ಅದನ್ನು ಪಾಲಿಸುತ್ತಾ ಹೋಗಬೇಕು. ಇಯರ್ಫೋನ್ ಅನ್ನು ಬಳಸಿದ್ರೆ ಇನ್ನೂ ಹೆಚ್ಚು ಪರಿಣಾಮವನ್ನ ಮತ್ತು ಆಳವಾದ ವಿಶ್ರಾಂತ ಸ್ಥಿತಿಯನ್ನ ಅನುಭವಿಸುವ ಸಾಧ್ಯತೆ ಹೆಚ್ಚಿದೆ. ಯಾವುದೇ ಅವಸರವಿಲ್ಲದೆ ಊಟ ಮಾಡಿದ್ರೆ 1-2 ಗಂಟೆಗಳ ನಂತರ ಮತ್ತು ಸಂಜೆಯ ನಂತರ ಈ ಧ್ಯಾನ ವಿಧಿಯನ್ನು ಅನುಭವಿಸಿದ್ರೆ ಪರಿಣಾಮವನ್ನ ನೀವು ಹೊಂದಲಿದ್ದೀರಿ. ಈಗ ನಾವು ಈ ಸಾಧನಾ ವಿಧಿಯನ್ನು ಅನುಸರಿಸುತ್ತಾ ಹೋಗೋಣ. ನಿಮ್ಮ ಯಾವುದೇ ರೀತಿಯ ಮ್ಯಾಟಿನ ಮೇಲೆ ದಿಂಬು, ಯಾವುದೇ ಇನ್ನಿತರೆ ವಸ್ತುಗಳನ್ನು ಬಳಸದೆ ಆರಾಮವಾಗಿ ಮಲಗಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಒಂದು ನಿರ್ಜೀವ ವಸ್ತುವಿನ ರೀತಿಯಲ್ಲಿ ನಿಮ್ಮ ದೇಹ ಆ ಮ್ಯಾಟಿನ ಮೇಲೆ, ಚಾಪೆಯ ಮೇಲೆ ಬಿದ್ದಿರಲಿ. ಹಾಗೆ ಇರುವಂತಹ ಆ ದೇಹವನ್ನ ನೋಡುತ್ತಾ, ಈ ಧ್ವನಿಯನ್ನ ಅನುಸರಿಸುತ್ತಾ, ಅದನ್ನು ಅನುಭವಿಸುತ್ತಾ, ಕಲ್ಪಿಸಿಕೊಳ್ಳುತ್ತಾ ಹೋಗಿ. ಕಣ್ಣುಗಳು ಮೃದುವಾಗಿ ಮುಚ್ಚಿವೆ. ನಿಮ್ಮ ತಲೆ ನೇರವಾಗಿರಲಿ. ಕೈಗಳು ಪರಸ್ಪರ ದೇಹದಿಂದ ದೂರ ದೂರ, ಕಾಲುಗಳು ಪರಸ್ಪರ ದೂರ ದೂರ. ಇಡೀ ದೇಹ ಸಡಿಲವಾಗಿ ಆ ಮ್ಯಾಟಿನ ಮೇಲೆ ಮಲಗಿದೆ. ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ಳಿ. ಅಷ್ಟೇ ದೀರ್ಘವಾಗಿ ಶ್ವಾಸವನ್ನ ಹೊರಗೆ ಬಿಡಿ. ಹೀಗೆ ಒಂದು 5-6 ಬಾರಿ ಉಚ್ಛ್ವಾಸ ನಿಶ್ವಾಸವನ್ನ ಮುಂದುವರಿಸಿ. ಪ್ರತಿ ಬಾರಿಯೂ ಉಸಿರಾಟದ ಜೊತೆ ಜೊತೆ ನಿಮ್ಮ ಮನಸ್ಸು ಮತ್ತು ದೇಹ ನಿರಾಳವಾಗುತ್ತಾ, ಆರಾಮವಾಗುತ್ತಾ,
ಹಗುರವಾಗುತ್ತಾ ಹೋಗಲಿ. ಕಣ್ಣುಗಳು ಪರಸ್ಪರ ಮುಚ್ಚಿಕೊಂಡಿವೆ. ಇನ್ನು ನಾನು ಹೇಳುವವರೆಗೂ ರೆಪ್ಪೆಗಳನ್ನು ತೆರೆಯಲಿಕ್ಕೆ ಆಗದಷ್ಟು ಭಾರವಾಗುತ್ತಿವೆ. ಕಣ್ಣುಗಳು ಭಾರವಾಗುತ್ತಿವೆ. ನಿಮ್ಮ ಇಡೀ ದೇಹ ಭಾರವಾಗಿ ಆ ಮ್ಯಾಟಿನ ಮೇಲೆ ಮಲಗಿದೆ. ಮಾನಸಿಕವಾಗಿ ಕಾಲಿನ ಹೆಬ್ಬೆರಳಿನಿಂದ ಮೇಲ್ಮುಖವಾಗಿ ನೋಡುತ್ತಾ ಪ್ರತಿ ಅಂಗಾಂಗಗಳನ್ನು ವಿಶ್ರಾಂತಗೊಳಿಸುತ್ತಾ ಸಡಿಲಗೊಳಿಸುತ್ತಾ ಹೋಗೋಣ. ನಿಧಾನವಾದ ಉಸಿರಾಟ, ಆರಾಮವಾದ ಉಸಿರಾಟ. ಕಾಲಿನ ಹೆಬ್ಬೆರಳನ್ನ ನೋಡುತ್ತಾ ಕಾಲಿನ ಹೆಬ್ಬೆರಳಿನಿಂದ ಪಾದ, ಹೆಮ್ಮಡಿ, ಆ ಎಲ್ಲ ಭಾಗಗಳು ವಿಶ್ರಾಂತಗೊಳ್ಳುತ್ತಿವೆ. ಆ ಭಾಗಗಳು ಸಡಿಲಗೊಳ್ಳುತ್ತಿವೆ. ಹಾಗೆ ಮೇಲ್ಮುಖವಾಗಿ ಮಾನಸಿಕವಾಗಿ ನೋಡುತ್ತಾ ಎರಡು ಮೀನ್ಖಂಡಗಳು ವಿಶ್ರಾಂತಗೊಳ್ಳುತ್ತಿವೆ. ಸಡಿಲಗೊಳ್ಳುತ್ತಿವೆ. ನೀವು ಆ ಅಂಗಾಂಗಗಳನ್ನು ಮಾನಸಿಕವಾಗಿ ನೋಡುತ್ತಾ ಹೋದಂತೆ ಆ ಅಂಗಾಂಗಗಳು ಮತ್ತೂ ವಿಶ್ರಾಂತಗೊಳ್ಳುತ್ತಾ ಸಡಿಲಗೊಳ್ಳುತ್ತಾ ಆರಾಮಗೊಳ್ಳುತ್ತಾ ಹೋಗುತ್ತಿವೆ. ಮಂಡಿಗಳು ರಿಲ್ಯಾಕ್ಸ್ ಆಗುತ್ತಿವೆ. ತೊಡೆಯ ಭಾಗ, ತೊಡೆಯ ಎಲ್ಲ ರೀತಿಯ ನರಗಳು, ಮಾಂಸಖಂಡಗಳು ವಿಶ್ರಾಂತಗೊಳ್ಳುತ್ತಿದೆ. ಆರಾಮಗೊಳ್ಳುತ್ತಾ ಇದೆ. ಪೃಷ್ಠದ ಭಾಗ, ಬೆನ್ನಿನ ಸೊಂಟದ ಭಾಗ, ನಾನು ಹೇಳುವ ಪ್ರತಿ ಅಂಗಾಂಗಗಳು ಆಳವಾದ ವಿಶ್ರಾಂತಿಯನ್ನು ಹೊಂದುತ್ತ ಎಲ್ಲ ಮಾಂಸಖಂಡಗಳು ಸಡಿಲಗೊಳ್ಳುತ್ತಾ ಬಿಗಿತದಿಂದ ಮುಕ್ತಗೊಳ್ಳುತ್ತಾ ಹೋಗಲಿ. ಬೆನ್ನಿನ ಭಾಗ, ಭುಜದ ಭಾಗ, ಎದೆಯ ಭಾಗ, ಪಕ್ಕೆಲುಬುಗಳು, ಹೊಟ್ಟೆಯ ಭಾಗ, ಮುಂಡದ ಪ್ರತಿ
ಅವಯವಗಳು ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಾ ಹೋಗುತ್ತಿವೆ. ಆಳವಾದ ವಿಶ್ರಾಂತಿಯನ್ನು ಹೊಂದುತ್ತಿವೆ. ನಿಮ್ಮ ತೋಳುಗಳು, ಮೊಣಕೈ, ಬೆರಳುಗಳು, ಪ್ರತಿ ಅಂಗಾಂಗಗಳು ವಿಶ್ರಾಂತಗೊಳ್ಳುತ್ತಿವೆ. ಕತ್ತಿನ ಭಾಗದ ಮಾಂಸಖಂಡಗಳು ವಿಶ್ರಾಂತಗೊಳ್ಳುತ್ತಿವೆ, ಸಡಿಲಗೊಳ್ಳುತ್ತಿವೆ. ಗದ್ದ, ಕಿವಿ, ಮುಖದ ಎಲ್ಲ ಅಂಗಾಂಗಗಳು, ಅವಯವಗಳು, ಮಾಂಸಖಂಡಗಳೆಲ್ಲವೂ ಕೂಡ ವಿಶ್ರಾಂತಗೊಳ್ಳುತ್ತಿದೆ, ಸಡಿಲಗೊಳ್ಳುತ್ತಿದೆ. ಕಾಲಿನ ಹೆಬ್ಬೆರಳಿನಿಂದ ನೆತ್ತಿಯವರೆಗೆ ಎಲ್ಲ ಅವಯವಗಳು, ಅಂಗಾಂಗಗಳು ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತ ಪ್ರತಿ ಅಂಗಾಂಗಗಳು ಸಡಿಲಗೊಂಡಿವೆ. ಚಲನೆ ಇಲ್ಲದೆ ವಿಶ್ರಾಂತ ಸ್ಥಿತಿಯನ್ನು ಅನುಭವಿಸುತ್ತಾ ಇವೆ. ವಿಶ್ವಶಕ್ತಿಯ ಆ ದೈವಿಕ ಶ್ವೇತವರ್ಣದ ಬೆಳಕು ನಿಧಾನವಾಗಿ ನಿಮ್ಮ ನೆತ್ತಿಯ ಭಾಗವನ್ನು ಪ್ರವೇಶಿಸುವುದನ್ನು ನೋಡುತ್ತಿದ್ದೀರಿ. ಆ ದೈವಿ ಬೆಳಕು ಶುಭ್ರ ಬಣ್ಣದ ಶ್ವೇತವರ್ಣದ ಬೆಳಕು ನೆತ್ತಿಯ ಭಾಗದಿಂದ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿದೆ. ಆ ದೈವಿ ಬೆಳಕು ಯಾವ ಯಾವ ಭಾಗವನ್ನು ಸ್ಪರ್ಶಿಸುತ್ತಾ ಹೋಗುತ್ತದೋ ಆ ಅಂಗಾಂಗಗಳೆಲ್ಲವೂ ಎಲ್ಲ ರೀತಿಯ ರೋಗಗಳಿಂದ, ನೋವುಗಳಿಂದ ಮುಕ್ತಗೊಳ್ಳುತ್ತಾ ಹೋಗುತ್ತದೆ. ಹೊಸ ಚೈತನ್ಯವನ್ನು ಹೊಂದುತ್ತಾ ಹೋಗುತ್ತದೆ. ಅದನ್ನು ನೀವು ಅನುಭವಿಸುತ್ತಿದ್ದೀರಿ. ನೆತ್ತಿಯಿಂದ ಪ್ರವೇಶಿಸಿದ ಆ ಶುಭ್ರವರ್ಣದ ಬೆಳಕು ನಿಮ್ಮ ಮೆದುಳಿನ ಎಲ್ಲ ಭಾಗಗಳನ್ನು ಆವರಿಸಿಕೊಳ್ಳುತ್ತಾ, ಕಣ್ಣಿನ ಭಾಗಗಳನ್ನು ಆವರಿಸಿಕೊಳ್ಳುತ್ತಾ, ಮುಖದ ಎಲ್ಲ ಅವಯವಗಳನ್ನು ಆವರಿಸಿಕೊಳ್ಳುತ್ತಾ, ತಲೆಯ ಭಾಗದ ಎಲ್ಲ ಅಂಗಾಂಗಗಳನ್ನು ಆ ದೈವಿ ಬೆಳಕು ಆವರಿಸಿಕೊಳ್ಳುತ್ತಾ ಅಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತಾ
ಕಂಠದ ಭಾಗವನ್ನು ಪ್ರವೇಶಿಸಿದೆ. ಅಲ್ಲಿರುವ ಗ್ರಂಥಿಗಳನ್ನು, ಧ್ವನಿ ಪೆಟ್ಟಿಗೆಗಳನ್ನು ಪ್ರವೇಶಿಸಿ ಭುಜದ ಭಾಗವನ್ನು, ತೋಳಿನ ಭಾಗವನ್ನು, ಕೈ ಬೆರಳುಗಳವರೆಗೂ ಎಲ್ಲ ನರನಾಡಿಗಳಲ್ಲೂ ಆ ದೈವಿ ಬೆಳಕು ಹರಿಯುತ್ತಾ ಸ್ಪರ್ಶಿಸುತ್ತಾ ಹೋಗುತ್ತಿದೆ. ಎದೆಯ ಭಾಗ, ಶ್ವಾಸಕೋಶದ ಎಲ್ಲ ಕೋಶಗಳು, ಹೃದಯದ ಭಾಗ, ಪಕ್ಕೆಲುಬುಗಳು, ಹೊಟ್ಟೆಯ ಎಲ್ಲ ಅವಯವಗಳು, ಬೆನ್ನಿನ ಭಾಗ, ಸೊಂಟದ ಭಾಗ, ಆ ಎಲ್ಲ ಅಂಗಾಂಗಗಳನ್ನು ಆ ದೈವಿ ಶ್ವೇತವರ್ಣದ ಬೆಳಕು ಆವರಿಸಿಕೊಳ್ಳುತ್ತಾ ಅಲ್ಲಿರುವ ಎಲ್ಲ ಅಂಗಾಂಗಗಳಿಗೂ ಹೊಸ ಚೈತನ್ಯವನ್ನು ತುಂಬುತ್ತಾ ಎಲ್ಲ ರೀತಿಯ ನೋವುಗಳನ್ನು ನಿವಾರಣೆ ಮಾಡುತ್ತಾ ಹಾಗೆ ಕೆಳಮುಖವಾಗಿ ಪೃಷ್ಠದ ಭಾಗ, ಜನನೇಂದ್ರಿಯದ ಭಾಗ, ತೊಡೆ, ಮಂಡಿಯವರೆಗೂ ಆ ದೈವಿ ಬೆಳಕು ಅಪಧಮನಿಗಳು, ಅಭಿಧಮನಿಗಳನ್ನು ಆವರಿಸಿಕೊಳ್ಳುತ್ತಾ ಮೀನುಖಂಡದ ಭಾಗ, ಹಿಮ್ಮಡಿ, ಪಾದ, ಎಲ್ಲ ಬೆರಳುಗಳವರೆಗೂ ಬ್ರಹ್ಮರಂಧ್ರದಿಂದ ಕಾಲಿನ ಬೆರಳುಗಳವರೆಗೂ ಶುಭ್ರವರ್ಣದ ದೈವಿ ಬೆಳಕು ಪ್ರಸರಿಸುತ್ತಾ ಎಲ್ಲ ಅವಯವಗಳನ್ನು, ಅಂಗಾಂಗಗಳನ್ನು ಚೈತನ್ಯಗೊಳಿಸುತ್ತಾ ಅಲ್ಲಿರುವ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿಯನ್ನು, ಋಣಾತ್ಮಕ ಶಕ್ತಿಯನ್ನು ಪೂರ್ಣವಾಗಿ ನಿವಾರಣೆ ಮಾಡಿದೆ, ಪೂರ್ಣವಾಗಿ ನಿವಾರಣೆ ಮಾಡಿದೆ. ನಿತ್ಯ ನಿರಂತರವಾಗಿ ಆ ಶುಭ್ರವರ್ಣದ ದೈವಿ ಬೆಳಕು ನಿಮ್ಮ ಇಡೀ ದೇಹವನ್ನು, ಪ್ರತಿ ಅಂಗಾಂಗಗಳನ್ನು ರೋಗಮುಕ್ತಗೊಳಿಸುತ್ತಾ ನವ ಚೈತನ್ಯಗೊಳಿಸುತ್ತಾ ಹೋಗುತ್ತಿದೆ. ನಿಮ್ಮ ಮನಸ್ಸು ಕೂಡ ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಿದೆ. ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಿದೆ. ಕಾಲಿನ ಹೆಬ್ಬೆರಳಿನಿಂದ ನೆತ್ತಿಯವರೆಗಿನ ಪ್ರತಿ ಅಂಗಾಂಗಗಳು ದೈವಿ ಬೆಳಕಿನಿಂದ ಸ್ಫುರಣಗೊಂಡಿದೆ, ವಿಶ್ರಾಂತಗೊಂಡಿದೆ. ನಿಮ್ಮ ಮನಸ್ಸು
ಆಳವಾದ ವಿಶ್ರಾಂತಿಯನ್ನ ಹೊಂದಿದ್ದು ಉತ್ಸಾಹದಿಂದ ಪ್ರಸನ್ನತೆಯನ್ನ ಹೊಂದುತ್ತಾ ಇದೆ. ನೀವು ಈ ವ್ಯಾವಹಾರಿಕ ಪ್ರಪಂಚಕ್ಕೆ ಹಿಂದಿರುಗುತ್ತಿದ್ದಂತೆ ಅದೇ ಉತ್ಸಾಹ, ಅದೇ ಚೈತನ್ಯ, ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಂಡಿದೆ. ಆ ದೈವಿ ಬೆಳಕಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಹೀಗೆ ನನ್ನ ಮನಸ್ಸು ದೇಹವನ್ನ ನವಚೈತನ್ಯಗೊಳಿಸುತ್ತಾ ವಿಶ್ರಾಂತಿಯಿಂದ ಉತ್ಸಾಹದಿಂದ ಇರುವಂತೆ ಕರುಣಿಸು ಎಂದು ಪ್ರಾರ್ಥಿಸುತ್ತಾ ನಿಧಾನವಾಗಿ ಹಿಂದಿರುಗುತ್ತಿದ್ದೀರಿ. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಅಲುಗಾಡಿಸಿ, ಕಾಲಿನ ಬೆರಳುಗಳನ್ನು ಅಲುಗಾಡಿಸಿ, ಕಾಲುಗಳು ಪರಸ್ಪರ ಹತ್ತಿರ, ಕೈಗಳು ಪರಸ್ಪರ ಹತ್ತಿರ, ಎಡಗಾಲನ್ನು ಮಡಚಿ ಬಲಗಡೆಗೆ ಹೊರಳುತ್ತಾ ಆರಾಮವಾಗಿ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಕೂತುಕೊಳ್ಳಿ. ಒಮ್ಮೆ ತಲೆಯಿಂದ ಕಾಲಿನವರೆಗೆ ಗಮನಿಸುತ್ತಾ ಆಳವಾದ ವಿಶ್ರಾಂತಿಯನ್ನ ಅನುಭವಿಸುತ್ತಾ ಆ ದೈವಿ ಬೆಳಕು ನಿಮ್ಮ ದೇಹವನ್ನ ಚೈತನ್ಯಗೊಳಿಸುತ್ತಾ ಇರುವುದನ್ನು ಗಮನಿಸುತ್ತಾ ಆರಾಮವಾಗಿ ಕುಳಿತುಕೊಂಡು ತಲೆಯಿಂದ ಕಾಲಿನವರೆಗೆ ಹಾಗೆ ಗಮನಿಸಿ ಆ ಉತ್ಸಾಹದ ಚೈತನ್ಯದ ಸ್ಥಿತಿಯನ್ನು ತಲೆಯಿಂದ ಕಾಲಿನವರೆಗೆ ಹಾಗೆ ಗಮನಿಸುತ್ತಾ ಅನುಭವಿಸುತ್ತಾ ಧನ್ಯತಾ ಭಾವದೊಂದಿಗೆ ಎರಡೂ ಕೈಗಳನ್ನು ಪರಸ್ಪರ ಉಜ್ಜಿ ಬಿಸಿಯಾದಂತಹ ಆ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಆರಾಮವಾಗಿ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ.